ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ಫೋನ್ ಪೇದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಯೂಸ್ ಮಾಡ್ತಾ ಇರ್ತೀರಾ. ಆದ್ರೆ ನಿಮ್ದು 2-3 ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ. ಫೋನ್ ಪೇದಲ್ಲಿ ಯಾವ ತರ 2-3 ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡೋದು, ಯಾವ ತರ ನಿಮ್ಮ ಒಂದು ಫೋನ್ ಪೇ ಅಕೌಂಟ್ಗೆ 2-3 ಬ್ಯಾಂಕ್ ಅಕೌಂಟ್ಸ್ ಅನ್ನ ಲಿಂಕ್ ಮಾಡೋದು, ಯಾವ ತರ ಬ್ಯಾಂಕ್ ಅಕೌಂಟ್ ಅನ್ನ ನಿಮ್ಮ ಒಂದು ಫೋನ್ ಪೇಗೆ ಆಡ್ ಮಾಡ್ತಾ ಹೋಗೋದು, ಮತ್ತೆ ಅದನ್ನ ಯಾವ ತರ ಯೂಸ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ಆರಾಮಾಗಿ ನೋಡಿ. ಏನಕ್ಕಪ್ಪ ಅಂದ್ರೆ ತುಂಬಾ ಸಿಂಪಲ್ ಸ್ಟೆಪ್ಸ್ಗಳು, ಕೇವಲ ಒಂದೆರಡು ಸ್ಟೆಪ್ಸ್ ಅಲ್ಲಿ ಒಂದೆರಡು ನಿಮಿಷದಲ್ಲಿ ಲಿಂಕ್ ಮಾಡ್ಕೋಬಹುದು. 2-3 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಇದ್ರೆ ಒಂದೇ ಮೊಬೈಲ್ ನಂಬರ್ಗೆ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ 2-3, ಫಾರ್ ಎಕ್ಸಾಂಪಲ್ ಯೂನಿಯನ್ ಬ್ಯಾಂಕ್ ಆಗಿರ್ಬೋದು, ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ಈ ತರ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಒಂದೇ ಫೋನ್ ಪೇದಲ್ಲಿ 2-3 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಅನ್ನ ಯಾವ ತರ ಆಡ್ ಮಾಡೋದು ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ನಿಮಗೆ ಯೂಸ್ಫುಲ್ ಆಗ್ತಾ ಇರೋ ವಿಡಿಯೋಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ಸ್ ಇಂದ ನಮಗೆ ಹೆಚ್ಚಿನ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ಫೋನ್ ಪೇ ಅಪ್ಡೇಟ್ ಇರಬೇಕಾಗುತ್ತೆ. ಅದಕ್ಕೆ ನಿಮ್ಮ ಒಂದು ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ನಲ್ಲಿ ಫೋನ್ ಪೇ ಅಂತ ಸರ್ಚ್ ಮಾಡಿ. ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಫೋನ್ ಪೇ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಅಪ್ಡೇಟ್ ಏನಾದರೂ ಬಂದಿದ್ರೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ಲೇಟೆಸ್ಟ್ ವರ್ಷನ್ ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಆಗಿರುವಂಥದ್ದು, ಅದಕ್ಕೆ ಮೊದಲು ಅಪ್ಡೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅಪ್ಡೇಟ್ ಇತ್ತಪ್ಪ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಅಪ್ಡೇಟ್ ಇದ್ರೆ ಈ ತರ ಇಂಟರ್ಫೇಸ್ ಬರುತ್ತೆ. ಆಲ್ರೆಡಿ ಅಪ್ಡೇಟ್ ಇತ್ತಪ್ಪ ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಓಪನ್ ಬಂದಿರುತ್ತೆ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಪೇನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಪೇನ ಓಪನ್ ಮಾಡ್ಕೊಂಡಾಗ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬಂದಿರುವಂತದ್ದು. ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಮೇಲ್ಗಡೆ ಒಂದು ನಿಮ್ಮ ಒಂದು ಪ್ರೊಫೈಲ್ ಸಿಂಬಲ್ ಬಂದಿರುವಂತದ್ದು, ನನ್ನ ಒಂದು ಮೊಬೈಲ್ ಅಲ್ಲಿ ಸ್ಟಾರ್ ಸಿಂಬಲ್ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಗೊಂದು ಆಪ್ಷನ್ ಕಾಣುತ್ತೆ, ಮ್ಯಾನೇಜ್ ಪೇಮೆಂಟ್ಸ್ ಅಂತ. ಇಲ್ಲಿ QR ಕೋಡ್ ಕೆಳಗಡೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಗೆ ಆಪ್ಷನ್ ಕಾಣುತ್ತೆ. ಮೋರ್ ಆಪ್ಷನ್ಸ್ ಅಲ್ಲಿ ಬಯೋಮೆಟ್ರಿಕ್ ಪೇ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ಸ್ ಆಗಿರ್ಬೋದು, ಈ ತರ ತುಂಬಾ ಆಪ್ಷನ್ಸ್ ಬಂದಿರುವಂತದ್ದು. ಇಲ್ಲಿ ಸೆಕೆಂಡ್ ಆಪ್ಷನ್ ಬ್ಯಾಂಕ್ ಅಕೌಂಟ್ಸ್ ಬಂದಿರುವಂತದ್ದು. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಫೋನ್ ಪೇದಲ್ಲಿ ಯಾವ ಒಂದು ಅಕೌಂಟ್ ಇದೆ, ಆಲ್ರೆಡಿ ಒಂದು ಅಕೌಂಟ್ ಇದ್ರೆ ಈ ತರ ಒಂದು ಇಂಟರ್ಫೇಸ್ ಬಂದಿರುತ್ತೆ. ಅಕಸ್ಮಾತ್ ಅಕೌಂಟ್ ಇಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್, ಆಲ್ರೆಡಿ ಒಂದು ಬಂದಿತ್ತಪ್ಪ ಅಂದ್ರೆ ಇನ್ನೊಂದು ಅಕೌಂಟ್ ಏನಾದರೂ ನೀವು ಆ್ಯಡ್ ಮಾಡಬೇಕು. ಒಟ್ಟಿನಲ್ಲಿ ಇನ್ನೂ ಒಂದು 2-3 ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಆ್ಯಡ್ ಮಾಡೋದಿದ್ರೆ ಸೇಮ್ ಪ್ರೊಸೀಜರು. ಇಲ್ಲಿ ಕೆಳಗಡೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಆಲ್ರೆಡಿ ಒಂದು ಬಂದಿರುತ್ತೆ. ಇವಾಗ ಯೂನಿಯನ್ ಬ್ಯಾಂಕ್ದು ಇಲ್ಲಿ ಬಂದಿರುವಂಥದ್ದು. ಅಕಸ್ಮಾತ್ ನಿಮಗೆ ಯೂನಿಯನ್ ಕರ್ನಾಟಕ 2 ಇದ್ರೆ ಇವಾಗ ಕರ್ನಾಟಕ ಚೂಸ್ ಮಾಡ್ಕೊಳ್ಳಿ. ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಇಲ್ಲಿ ಇಂಟರ್ಫೇಸ್ ಅಲ್ಲಿ ಯಾವುದು ಬಂದಿಲ್ಲ, ಇಲ್ಲಿ ಆಲ್ರೆಡಿ ಯೂನಿಯನ್ ಬಂದಿರುವಂಥದ್ದು. ಅಕಸ್ಮಾತ್ ನಿಮ್ದು ಬೇರೆ ಬ್ಯಾಂಕ್ ಅಕೌಂಟ್ಸ್ ಇದ್ರೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಒಂದು ಬ್ಯಾಂಕಿನ ಅಕೌಂಟ್ ನೀವು ಆ್ಯಡ್ ಮಾಡ್ಬೇಕಂತ ಅನ್ಕೊಂಡಿರ್ತಾರ ಇಲ್ಲಿ ಆ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಬ್ಯಾಂಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ನು ಮುಂದೆ ಸ್ಕ್ರೀನ್ ಬ್ಲ್ಯಾಂಕ್ ಆಗ್ತಾ ಹೋಗುತ್ತೆ. ಏನಕ್ಕಪ್ಪ ಅಂದರೆ ನನ್ನ ಒಂದು ಪ್ರೈವಸಿ ಸಲುವಾಗಿ, ನಮ್ಮ ಒಂದು ಯೂಟ್ಯೂಬ್ ರೂಲ್ಸ್ ಇರುವಂಥದ್ದು ಸ್ನೇಹಿತರೆ, ಯಾವುದು ಕೂಡ ಸ್ಕ್ರೀನ್ ರೆಕಾರ್ಡಲ್ಲಿ ಯೂಟ್ಯೂಬಲ್ಲಿ ಶೋ ಮಾಡಬಾರ್ದು. ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಇಮಿಡಿಯೇಟಾಗಿ ಬ್ಯಾಂಕ್ ಅಕೌಂಟ್ ಆ್ಯಡ್ ಆಗುತ್ತೆ ಸ್ನೇಹಿತರೆ. ಕೇವಲ 1 ನಿಮಿಷದಲ್ಲಿ ಆ್ಯಡ್ ಮಾಡ್ಕೋಬೋದು. ಅಕಸ್ಮಾತ್ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ರೆ UPI ಪಿನ್ ಕೇಳುತ್ತೆ, UPI ಪಿನ್ ಕೂಡ ಸೆಟ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಜನಕ್ಕೆ ಎಲ್ಲಿ ಆ್ಯಡ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಇನ್ನೊಂದ್ಸಲ ಹೇಳ್ತಾ ಹೋಗ್ತೀನಿ, ನಿಮ್ಮ ಒಂದು ಫೋನಲ್ಲಿ ಫೋನ್ ಪೇ ಓಪನ್ ಮಾಡ್ಕೊಳ್ಳಿ. ಫೋನ್ ಪೇ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಸ್ಟಾರ್ ಆಪ್ಷನ್ ಬಂದಿರುವಂಥದ್ದು, ಪ್ರೊಫೈಲ್ ಸಿಂಬಲ್ ಬಂದಿರುವಂಥದ್ದು, ಮೇಲ್ಗಡೆ ಲೆಫ್ಟ್ ಸೈಡು ಮೂಲೆಯಲ್ಲಿ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಬಂದಿರುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಮೋರ್ ಆಪ್ಷನ್ಸ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಬಂದಿರುವಂಥದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ಒಂದು
ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸು, ಒಂದೇ ಮೊಬೈಲ್ ನಂಬರ್ಗೆ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸನ್ನು ನೀವು ಇಲ್ಲಿ ಆರಾಮಾಗಿ ಒಂದೇ ನಿಮಿಷದಲ್ಲಿ ಆ್ಯಡ್ ಮಾಡ್ಕೋಬೋದು, ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇಲ್ಲಿ ಆ್ಯಡ್ ಆದ ತಕ್ಷಣ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಸ್ ಇಲ್ಲಿ ಬಂದಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವೇನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ಹೊರಟೋಗ್ಬಿಡ್ತಾರೆ, ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.